ಖರೀದಿದಾರರಿಗೆ ವಿಶೇಷವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಕಾನೂನಿನ ವಿಷಯದ ಕುರಿತು ಚರ್ಚಿಸುತ್ತಿದ್ದೇನೆ. ಅದೇನೆಂದರೆ PTCL ಕಾನೂನು. PTCL ಕಾನೂನು SC/ST ಅವ್ರಿಗೆ ಮಾಡಿದಂತಹ ಕಾನೂನು 1978 PTCL ಕಾಂಫಾರ್ಮೆಂಟ್ ಅಂದ್ರೆ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್. SC/ST ಅವ್ರಿಗೆ ಗ್ರ್ಯಾಂಟ್ ಒಳಗೆ ಸಿಕ್ಕಂತಹ ಭೂಮಿಯನ್ನು ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ, ಪ್ರೊಹಿಬಿಟೆಡ್ ಅನ್ನೋ ಕಾನೂನಿದು 1978 ಇದನ್ನು ಜಾರಿ ಮಾಡಲಾಗಿತ್ತು. ಆದರೂ ಸಹ ಟ್ರಾನ್ಸ್ಫರ್ ಆಗ್ತಿದ್ವು ಮತ್ತು ಅಂತಹ ಟ್ರಾನ್ಸ್ಫರ್ಗಳು ಕಾನೂನು ಪ್ರಕಾರ ಸರಿನೂ ಅನಿಸ್ಕೊತಿದ್ವು. ಅವು ಯಾವ ಕಾನೂನಿನ ಅಂತರ್ಗತ ಸರಿ ಅನಿಸ್ಕೊತಿದ್ವು ಅಂತಂದ್ರೆ ಲಿಮಿಟೇಷನ್ ಆ್ಯಕ್ಟ್ ಅಂತರ್ಗತ. ಅಂದ್ರೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಇಂತಿಷ್ಟು ವರ್ಷ ಆದಮೇಲೆ ಆ ವಿಷಯವನ್ನು ಪ್ರಶ್ನಿಸೋದು ತಪ್ಪು ಅಂತಂಥೇಳಿ ಲಿಮಿಟೇಷನ್ ಕಾನೂನೊಳಗೆ ಹೇಳ್ಯಾರ. ಅದನ್ನು ಅನುಸರಿಸಿ ಕೆಲವು ಆದೇಶಗಳು ಬಂದವು 2023 ಇದಕ್ಕೆ ಅಮೆಂಡ್ಮೆಂಟ್ ಆದ. ಈ ಅಮೆಂಡ್ಮೆಂಟ್ ಆದ ನಂತರ ಲಿಮಿಟೇಷನ್ ಆ್ಯಕ್ಟ್ ಇದಕ್ಕೇನು ಹಚ್ತಿದ್ರು ನ್ಯಾಯಾಲಯದೊಳಗೆ, ಅದನ್ನು ಹಚ್ಚೋದನ್ನು ತಪ್ಪಿಸಲಾಯಿತು. ಅದಕ್ಕೆ ನಮ್ಮ ಇವತ್ತಿನ ವಿಷಯ ಏನು ಅಂತಂದ್ರೆ PTCL ಕಾನೂನು SC/ST ಅವರಿಂದ ಭೂಮಿ ಖರೀದಿಸುವುದು ತಪ್ಪೇ, ಯಾವುದು ತಪ್ಪು ಯಾವುದು ಸರಿ, ಇದಕ್ಕೆ ಅನುಗುಣವಾಗಿ ಇರುವಂತಹ ಒಂದು ಕೇಸನ್ನು ಸಹ ತೆಗೆದುಕೊಂಡಿದ್ದೇನೆ. ಅದು ಶ್ರೀ ಅಂಜನಪ್ಪ ವರ್ಸಸ್ ಶ್ರೀ ಮರಿಗೌಡ 226 ಅತ್ಯಂತ ಲೇಟೆಸ್ಟ್ ಇದೇ ವರ್ಷದಾಗ ಡಿಸಿಷನ್ ಬಂದಂತಹ ಕೇಸು. ಈ ಕೇಸಿನ ಡಿಸಿಷನ್ನು ಈ ತಿದ್ದುಪಡಿ ಏನು ಮಾಡಿದಲ್ಲ 2023 ಇದು ಆದ್ಮೇಲೆ ಬಂದಂತಹ ಡಿಸಿಷನ್. ಈಗ 2023 ಕರ್ನಾಟಕ ಸರ್ಕಾರ ಈ PTCL ಕಾನೂನಿಗೆ ತಿದ್ದುಪಡಿ ಅಂತಂದು ಈ ಕಾನೂನಿಗೆ ಲಿಮಿಟೇಷನ್ ಆ್ಯಕ್ಟ್ ಅನ್ವಯ ಆಗ್ತಕ್ಕದ್ದಲ್ಲ. ಅಂದರೆ ಏನರ್ಥ, ಒಂದು ವ್ಯಕ್ತಿಗೆ ಗೌರ್ಮೆಂಟು ಲ್ಯಾಂಡನ್ನು ಗ್ರ್ಯಾಂಟ್ ಕೊಟ್ಟಾಗ ಆ ವ್ಯಕ್ತಿ SC/ST ಜನಾಂಗಕ್ಕೆ ಸೇರಿದವಾಗಿದ್ರೆ ಅದು ಅವನಲ್ಲೇ ಉಳಿಬೇಕು ಅಥವಾ ಅವನ ವಾರಸುದಾರರಲ್ಲಿ ಉಳಿಯಬೇಕು. ಅದು ಅಪ್ಪಿತಪ್ಪಿ ಟ್ರಾನ್ಸ್ಫರ್ ಆಗಿತ್ತು ಅಂತಂದ್ರೆ ಅವನ ಮಾಡಿರಲಿ ಅಥವಾ ಅವನ ವಾರಸುದಾರರ ಮಾಡಿರಲಿ ಅದನ್ನು ಹೊಳ್ಳಿ ತಗೊಳ್ಳೋ ಹಕ್ಕು ಅವನಿಗೆ ಇದ್ದೇ ಇರ್ತದೆ. ಎಷ್ಟು ಬೇಕಾದಷ್ಟು ವರ್ಷ ಆಗಿರಲಿ ಟ್ರಾನ್ಸ್ಫರ್ ಮಾಡಿ, ಎಷ್ಟು ಬೇಕಾದಷ್ಟು ವರ್ಷ ಆಗಿರಲಿ ಅದನ್ನು ಹೊಳ್ಳಿ ತಗೊಳ್ಳೋ ಅಧಿಕಾರ ಅವನಿಗಿದ್ದೇ ಇರ್ತದೆ. ಒಂದು ಸರಿ ಟ್ರಾನ್ಸ್ಫರ್ ಮಾಡಿ ಹೊಳ್ಳಿ ತೊಗೊಂಡು ಅಂದ್ರೆ ಶೇರ್ ಡೀಡ್ ರದ್ದು ಮಾಡಿ ಹೊಳ್ಳಿ ತೊಗೊತಾನೆ, ಮತ್ತೆ ಟ್ರಾನ್ಸ್ಫರ್ ಮಾಡ್ತಾನೆ, ಮತ್ತು ಹೊಳ್ಳಿ ತೊಗೋಬೋದು, ಮತ್ತೆ ಟ್ರಾನ್ಸ್ಫರ್ ಮಾಡ್ತಾನೆ, ಮತ್ತು ಹೊಳ್ಳಿ ತೊಗೋಬೋದು. ಕೆಲವೊಬ್ಬರು ಇದನ್ನು ಉದ್ಯೋಗ ಮಾಡ್ಕೋಬೋದು. ಒಂದು ಸರಿ ಮಾರೋದಾ, ಒಂದಿಷ್ಟು ರೊಕ್ಕ ಬರ್ತಾವ ರದ್ದು ಮಾಡಿಸ್ಬೋದು, ಮತ್ತು ಒಂದಿಷ್ಟು ವರ್ಷ ಬಿಟ್ಟು ರೊಕ್ಕ ಖಾಲಿ ಆದ್ಕೊಳ್ಳಿ ಮತ್ತೆ ಮಾರೋದು, ಮತ್ತು ರೊಕ್ಕ ಬರ್ತಾವು ಮತ್ತು ರದ್ದು ಮಾಡಿಸ್ಬೋದು. ಹಿಂಗೂ ಪ್ರಕರಣ ಆಗ್ಯಾವ ಸಾಕಷ್ಟು. ಆದ್ರೂ ಸರ್ಕಾರಕ್ಕೆ SC/ST ಯವರ ಬಗ್ಗೆ ಒಂದು ಕಳಕಳಿ. ಏಕೆಂದರೆ ಅವರು ತುಳಿತಕ್ಕೆ ಒಳಗಾದವರು. ಅವರಿಗೆ ನಾವು ನೆರವನ್ನು ನೀಡಬೇಕು, ಅವರ ಬದುಕನ್ನು ಸುಧಾರಿಸಲಿಕ್ಕೆ ಅನ್ನೋದು ಸರ್ಕಾರದ ಕಳಕಳಿ. ಆದ್ದರಿಂದ ಅವ್ರಿಗೆ ಭೂಮಿಯನ್ನು ಸರ್ಕಾರ ಗ್ರ್ಯಾಂಟ್ ಮಾಡ್ತದೆ. ತಗೊಳ್ರಿ, ಭೂಮಿಯನ್ನು ಉಪಯೋಗಿಸಿ ಒಳ್ಳೆಯ ಬದುಕನ್ನು ನಡೆಸ್ರಿ ಅಂಥೇಳಿ. ಅವರು ಏನೋ ಒಂದು ತೊಂದರೆಗೆ ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಅದು ಸರ್ಕಾರದ ಸದುದ್ದೇಶ ಈಡೇರುವುದಿಲ್ಲ. ಅದಕ್ಕೆ ಸರ್ಕಾರದವ್ರು ಏನು ಮಾಡಿದರು, ಅದು ಮಾರಾಟ ಮಾಡೋಕೆ ಬರಬಾರ್ದು, ಹಂಗೆ ಕಾನೂನು ಮಾಡಿ ಇಟ್ಬಿಟ್ರು. ಹಂಗಂದ್ರೆ
ನಾವು ಅವರಿಂದ ಭೂಮಿ ಖರೀದಿಸಲಿಕ್ಕೆ ಬರೋದಿಲ್ಲೇನೋ ಒಂದು ಪ್ರಶ್ನೆ ಬರ್ತದೆ. SC/ST ಅವರಿಂದ ನೀವು ಭೂಮಿ ಖರೀದಿಸಬಹುದು. ಯಾವಾಗ? ಅದು ಅವ್ರದ್ದು ಗ್ರ್ಯಾಂಟ್ ಲ್ಯಾಂಡ್ ಇರಬಾರ್ದು. SC/ST ಅವ್ರಿಗೆ ಗ್ರ್ಯಾಂಟ್ ಆದಂಥ ಲ್ಯಾಂಡನ್ನು ನೀವು ಖರೀದಿಸಬೇಡ್ರಿ. ಆದರೆ SC/ST ಅವರು ತಾವು ಖರೀದಿಸಿದಂತಹ ಭೂಮಿ ಅವರಲ್ಲಿ ಇತ್ತಂದ್ರೆ ರೊಕ್ಕ ಕೊಟ್ಟು ಖರೀದಿಸಿದ್ರಲ್ಲ, ಅಬ್ಸಲ್ಯೂಟ್ ಸೇಲ್ ಅಂತ ಹೇಳ್ತೇವೆ. ಆ ಥರ ಖರೀದಿಸಿದಂಥ ಭೂಮಿ ಅವರಲ್ಲಿ ಇತ್ತು ಅಂದ್ರೆ ಅದನ್ನು ನೀವು ಖರೀದಿ ಮಾಡ್ಬೋದು. ಗ್ರ್ಯಾಂಡ್ ಲ್ಯಾಂಡ್ ಖರೀದಿ ಮಾಡೋಂಗಿಲ್ಲ. ಅಂದ್ರೆ ಖರೀದಿಸೋದು ತಪ್ಪಲ್ಲ, ಗ್ರ್ಯಾಂಡ್ ಲ್ಯಾಂಡ್ ಖರೀದಿಸೋದು ತಪ್ಪು. ಇನ್ನು ಯಾವುದು ತಪ್ಪು ಯಾವುದು ಸರಿ? ಗ್ರ್ಯಾಂಡ್ ಲ್ಯಾಂಡ್ SC/ST ಅವ್ರಿಗೆ ಗ್ರ್ಯಾಂಟ್ ಆದಂತಹ ಭೂಮಿಯನ್ನು ಖರೀದಿಸುವುದು ತಪ್ಪು. ಮತ್ತು ಅವರು ಖರೀದಿಸಿದಂತಹ ಭೂಮಿಯನ್ನು ನೀವು ಖರೀದಿಸಿದರೆ ಅದು ತಪ್ಪಲ್ಲ. SC/ST ಅವರಿಂದ ಖರೀದಿಸಿದರೂ ಅದು ತಪ್ಪಲ್ಲ. ಯಾವುದು ತಪ್ಪಲ್ಲ? SC/STಯಿಂದ ನೀವೇ ಭೂಮಿ ಖರೀದಿಸ್ತೀರಿ, ಅದು ಆ SC/ST ಅವರು ಖರೀದಿಸಿದ ಭೂಮಿ ಆಗಿರಬೇಕು. ಇನ್ನು ಮತ್ತೆ ಯಾವುದು ಸರಿ? ಇಲ್ಲೇ SC/ST ಅವರಿಗೆ ಲ್ಯಾಂಡ್ ಗ್ರ್ಯಾಂಟ್ ಆಗಿರ್ತೈತಲ್ಲ, ಅವರು ಅದನ್ನು ಮಾರಾಟ ಮಾಡ್ಬೇಕಂತಂದ್ರೆ ಗೌರ್ಮೆಂಟ್ನಿಂದ ಪರ್ಮಿಷನ್ ತೊಗೊಂಡು ಮಾಡಬಹುದು. ಅದೊಂದು ಪ್ರೊವಿಷನ್ ಇಟ್ಟದ ಸರ್ಕಾರ. ಏನು ಪ್ರೊವಿಷನ್ ಅದು? ಸರ್ಕಾರಕ್ಕೆ ಅವರೊಂದು ಅಪ್ಲಿಕೇಶನ್ ಹಾಕ್ಬೋದು. ನಂದು ಲ್ಯಾಂಡು ನಾನು ಡೆವಲಪ್ಮೆಂಟ್ ಮಾಡೋಕ್ಕಂತ ಮಾಡೀನಿ, ಡೆವಲಪ್ಮೆಂಟ್ ಮಾಡೋಕೆ ನನಗೆ ರೊಕ್ಕ ಬೇಕಾಗ್ಯಾವು, ಅದಕ್ಕೆ ಒಂದು ಸ್ವಲ್ಪ ಪೋರ್ಷನ್ನು ನಾನು ಮಾರಾಟ ಮಾಡ್ತೀನಿ, ಅದರಿಂದ ಬಂದಂತಹ ರೊಕ್ಕದಿಂದ ನನ್ನ ಲ್ಯಾಂಡನ್ನು ಡೆವಲಪ್ಮೆಂಟ್ ಮಾಡ್ತೀನಿ ಅಂಥೇಳಿ ಅವ್ರೇನಾರ ಅಪ್ಲಿಕೇಶನ್ ಹಾಕಿದ್ದ ಆದ್ರೆ ಅಂಥ ಹೊತ್ತಿನಾಗ ಸರ್ಕಾರ ಅವರ ಅರ್ಜಿಯನ್ನು ಪರಿಗಣಿಸಿ ಅವರಿಗೆ ಪರವಾನಗಿಯನ್ನು ಕೊಟ್ಟಿದ್ದೇ ಆದಲ್ಲಿ ಅಂಥ ಪರವಾನಗಿಯನ್ನು ನೋಡಿ ನೀವು ಅಂತಹ ಗ್ರ್ಯಾಂಟ್ ಲ್ಯಾಂಡನ್ನು ಖರೀದಿಸಬಹುದು. ಅಂದರೆ ಅಂಥ ಖರೀದಿ ಸರಿ ಅನಿಸ್ಕೊಂತದ. ಈಗ ಭೂಮಿಯನ್ನು ಖರೀದಿಸುವುದು ತಪ್ಪೇ? ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ನೋಡಿದ್ವಿ. ಈಗ ಈ ಕೇಸಿಗೆ ಬರೋಣ. ಶ್ರೀ ಅಂಜನಪ್ಪ ವರ್ಸಸ್ ಶ್ರೀ ಮರಿಗೌಡ 2026. ಈ ಕೇಸ್ನಾಗ ಏನಾಗಿರ್ತದೆ, ಅಂಜನಪ್ಪ ಅವರು SC/ST ಜನಾಂಗದವರು ಮರಿಗೌಡರಿಗೆ ತಮ್ಮದೊಂದು ಲ್ಯಾಂಡನ್ನು ಅಗ್ರಿಮೆಂಟ್ ಫಾರ್ ಸೇಲ್ಗೆ ಕೊಟ್ಟಿರ್ತಾರೆ. ಎಂಥ ಲ್ಯಾಂಡ್ ಅದು? ಗ್ರ್ಯಾಂಟ್ ಲ್ಯಾಂಡ್. ಮತ್ತು ಮರಿಗೌಡರಿಗೆ ಒಂದು GPನೂ ಬರೆದು ಕೊಟ್ಬಿಟ್ಟಿರ್ತಾರೆ, ಜನರಲ್ ಪವರ್ ಆಫ್ ಅಟಾರ್ನಿ. ಬರೆದು ಕೊಟ್ಟರು ಹಿಂದಿಗಡೆ ಸ್ವಲ್ಪ ವರ್ಷ ಆದಮೇಲೆ GPಯನ್ನು ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿನ ರದ್ದು ಮಾಡುವಂತೆ ಕೋರಿ ಅಂಜನಪ್ಪ ಅವರು ಒಂದು ಅರ್ಜಿ ಹಾಕ್ತಾರೆ. ಎಲ್ಲೇ? ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಅದು ಏಕತರಫಿ ಅರ್ಜಿ ಆಗಿರ್ತದೆ, ಅದಕ್ಕೆ ಮರಿಗೌಡರದ ಒಪ್ಪಿಗೆ ಇರುವುದಿಲ್ಲ. ಅವ್ರಂಗೆ ಅರ್ಜಿ ಹಾಕ್ಯಾರ ಅನ್ನೋದು ಗೊತ್ತಾದ್ಮೇಲೆ ಮರಿಗೌಡರು ಏನು ಮಾಡ್ತಾರೆ? ಕೇಸ್ ಹಾಕ್ತಾರೆ. ಏನಂತ ಕೇಸ್ ಹಾಕ್ತಾರೆ? ನನಗೆ ಇವ್ರು ಅಗ್ರಿಮೆಂಟ್ ಫಾರ್ ಸೇಲ್ ಬರೆದು ಕೊಟ್ಟಾರ, ಅದಕ್ಕೆ ಇದನ್ನು ಸೇಲ್ ಡೀಡ್ ಆಗಿ ಪರಿವರ್ತಿಸ್ರಿ, ಸೇಲ್ ಡೀಡ್ ಮಾಡಿಕೊಡು ಅಂತಂಥೇಳಿ ಅಂಜನಪ್ಪ ಅವ್ರಿಗೆ ಆದೇಶ ಮಾಡಿರಿ ಅಂಥೇಳಿ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಯಾರು? ಮರಿಗೌಡರು. ಕೋರ್ಟ್ ಏನು ಮಾಡ್ತದೆ? ಅಂಜನಪ್ಪ ಅವರು ಮರಿಗೌಡರಿಗೆ GPA ಕೊಟ್ಟಿರ್ತಾರೆ, ಅದನ್ನು ರದ್ದು ಮಾಡಿದ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಆ ರದ್ದು ಮಾಡುವ ಅಪ್ಲಿಕೇಶನ್ಗೆ ಮರಿಗೌಡರು ಸಹಿ ಇರುವುದಿಲ್ಲ, ಒಪ್ಕೊಂತೀನಿ. ಆದರೆ GPA ಕೊಟ್ಟರು ಅದು ಟ್ರಾನ್ಸ್ಫರೇ PTCL ಅಂತರ್ಗತ. ಮತ್ತು 2026 ಆಗಿದೆ ಅಂದರೆ 23 ದಿನ ಕೊಡಲಿಕ್ಕೆ ಅನ್ವಯ ಆಗ್ತದೆ. ಯಾವುದೇ ಲಿಮಿಟೇಷನ್ ಇಲ್ಲ, ಎಷ್ಟು ವರ್ಷ ಆದ್ರೂ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್. ಗ್ರ್ಯಾಂಟ್ ಆಗಿದ್ದ ಲ್ಯಾಂಡನ್ನು ನೀವು ಖರೀದಿಸಲೇಬಾರ್ದು, ನೀವು ಯಾವುದೇ ರೀತಿಯಿಂದ ತಗೋಬಾರ್ದು. ಲೀಸ್ನಾಗ ತಗೋಬಾರ್ದು, ಮಾರ್ಟ್ಗೇಜ್ನೊಳಗೆ ತಗೋಬಾರ್ದು, GPA ಒಳಗೆ ತಗೋಬಾರ್ದು, ಒಟ್ಟು ತಗೊಳ್ಳಂಗಿಲ್ಲ. ಅದನ್ನು ಎನಿ ಟ್ರಾನ್ಸ್ಫರ್ ಈಸ್ ಪ್ರೊಹಿಬಿಟೆಡ್. ಅಂಥ
ತಪ್ಪು ಕೆಲಸ ಈ ಮರಿಗೌಡರು ಮಾಡಿದ್ರು. ಈ ಕೇಸು ನ್ಯಾಯಾಲಯಗಳು ನಡೀತಿರ್ಬೇಕಾದ್ರೆ ಅಂಜನಪ್ಪ ಅವರು ಒಂದು ಹಾಕ್ತಾರೆ, ಇಂಟರಿಮ್ ಅಪ್ಲಿಕೇಶನ್. ಇಂಟ್ರಿಮ್ ಅಪ್ಲಿಕೇಶನ್ ಏನಂತ ಹಾಕ್ತಾರೆ? ಆರ್ಡರ್ 7 ರೂಲ್ 11A&D ಅಂತರ್ಗತ ಈ ಮರಿಗೌಡರು ಅರ್ಜಿ ಏನಿರ್ತದಲ್ಲ ಅದನ್ನು ರದ್ದು ಮಾಡ್ರಿ ಅಂತಂಥೇಳಿ ಇಂಟ್ರಿಮ್ ಅಪ್ಲಿಕೇಶನ್ ಹಾಕ್ತಾರೆ ಅಂಜನಪ್ಪ ಅವರು. ಆ ಇಂಟ್ರಿಮ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತೈತಿ ಲೋವರ್ ಕೋರ್ಟು. ಅದಕ್ಕೆ ಅಂಜನಪ್ಪ ಅವ್ರು ಏನು ಮಾಡ್ತಾರೆ? ಹೈಕೋರ್ಟಿಗೆ ಬರ್ತಾರೆ, ಹೈಯರ್ ಕೋರ್ಟಿಗೆ ಬರ್ತಾರೆ. ಬಂದಾಗ ಈ ಹೈಯರ್ ಕೋರ್ಟ್ನೊಳಗೆ ಅಂಜನಪ್ಪ ಅವ್ರಿಗೆ ಜಯ ಸಿಗ್ತದೆ. ಅವ್ರದ್ದು ಇಂಟ್ರಿಮ್ ಅಪ್ಲಿಕೇಶನ್ ಅದಾವಾಗ್ತದೆ ಮತ್ತು ಮರಿಗೌಡರು ಸಲ್ಲಿಸಿದಂತಹ ಅರ್ಜಿ ಕೆಳಗಿನ ಕೋರ್ಟಾಗ ಏನು ಸಲ್ಲಿಸಿರ್ತಾರಲ್ಲ ಅದು ರದ್ದಾಗ್ತದೆ. ಹೀಗಾಗಿ ಅಂಜನಪ್ಪ ಅವ್ರಿಗೆ ಈ PTCL ಕಾನೂನಿನ ಅಂತರ್ಗತ ನ್ಯಾಯ ಸಿಗುತ್ತದೆ. ಇಷ್ಟನ್ನು ಹೇಳಿ ನಿಮ್ಗೆಲ್ಲರಿಗೂ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಯಾವ ರೀತಿ ಮುಂದುವರಿಬೇಕು ಅನ್ನೋದರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂತು ಅಂತ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.